ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫೈನಲಿ IPLದು ಈ ವರ್ಷದ್ದು ಆಕ್ಷನ್ ಮೆಗಾ ಆಕ್ಷನ್ ಮುಗಿದಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ವಾರ ಎರಡು ವಾರದಿಂದ ನಾವು ಆಕ್ಷನಲ್ಲಿ ಫುಲ್ ಡೀಪಾಗಿ ಇನ್ವಾಲ್ವ್ ಆಗಿದ್ವಿ. ಡಿಸ್ಕಸ್ ಮಾಡೋದಿರ್ಬೋದು, ನಮ್ಮ ವಿಶ್ ಲಿಸ್ಟ್ ಹೇಳೋದಾಗಿರ್ಬೋದು, ಇವ್ರನ್ನ ತಗೊಳ್ಳಿ ಇವ್ರನ್ನ ಬಿಟ್ಟು ಅಥವಾ ಮಾಕ್ ಆಕ್ಷನ್ ಮಾಡೋದಾಗಿರ್ಬೋದು. ತುಂಬ ಚೆನ್ನಾಗೇ ಹೋಗಿತ್ತು ಒಂದು ಎರಡು ವಾರ. ಸೊ ಯಾರ್ಯಾರು ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ, ಮಾಕ್ ಆಕ್ಷನ್ ಮಾಡಿದ್ದೀರಾ, ಡಿಸ್ಕಷನ್ಸ್ ಲೈವಲ್ಲಿ ಡಿಸ್ಕಷನ್ ಎಲ್ಲ ಮಾಡಿದ್ದೀರಾ, ನಿಮಗೆಲ್ಲರೂ ತುಂಬ ಥ್ಯಾಂಕ್ ಯು. ಸೊ ಚೆನ್ನಾಗಿ ಹೋಗಿದೆ ಈ ಸರ್ತಿ ಆಕ್ಷನ್. IPLಗಾಗಿರ್ಬೋದು, ಟೀಮ್ಸ್ಗಾಗಿರ್ಬೋದು, ಅಥವಾ ನಮಗೆ ಆ್ಯಸ್ ಎ ವ್ಯೂವರ್ಸ್ ಆಗಿರ್ಬೋದು, ಈ ಸರ್ತಿ ಆಕ್ಷನ್ ತುಂಬ ಚೆನ್ನಾಗಿಯೇ ಹೋಗಿದೆ. ಸೊ CSKದು ನೋಡೋದಾದರೆ ಈ ವರ್ಷ ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಹಾಗೆ MS ಧೋನಿ ಲಾಸ್ಟ್ ಇಯರೇ MS ಧೋನಿಯಿಂದ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಟ್ರಾನ್ಸ್ಫರ್ ಆಗಿದೆ. ಸೊ ಋತುರಾಜ್ ಗಾಯಕ್ವಾಡ್ದು ಈ ವರ್ಷ ಫಸ್ಟ್ ಒಂಥರ ಆಕ್ಷನ್ ಇರ್ಬೋದು, ಆಕ್ಷನ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಕುತೂಹಲ ಇರುತ್ತೆ ಯಾವ ರೀತಿ ಋತುರಾಜ್ ಗಾಯಕ್ವಾಡ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಅಪ್ರೋಚ್ ಮಾಡ್ತಾರೆ. ಹಳೆ ಸ್ಟ್ರಾಟಜಿ ಸೇಮ್ ಅದೇ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಅಥವಾ ಈ ಸರ್ತಿ ಏನಾದರೂ ಹೊಸ ಸ್ಟ್ರಾಟಜಿಸ್ ನೋಡ್ಬೋದಾ ಅಂತ ನಮಗೆ ಸಹಜವಾಗಿ ಕುತೂಹಲ ಇತ್ತು. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಫಸ್ಟ್ ಯಾರ್ಯಾರು ಪಿಕ್ ಮಾಡಿದ್ದಾರೆ, ಆಮೇಲೆ ಪಾಸಿಟಿವ್ಸ್ ಇರ್ಬೋದು ಅಥವಾ ನೆಗೆಟಿವ್ಸ್ ಇರ್ಬೋದು. ಸೊ ಇದೆಲ್ಲ ಕವರ್ ಮಾಡೋಕ್ಕೆ ನೋಡೋಣ. ಸೊ ಫಸ್ಟ್ ಪಿಕ್ಸ್ ನೋಡೋದಾದರೆ ನಾವು ಹೇಳ್ತಾ ಇದ್ವಿ CSKದು ಒನ್ ಆಫ್ ದ ಮೇನ್ ಸ್ಟ್ರಾಟಜಿ ಆಕ್ಷನ್ ಅಂದರೆ ಎಷ್ಟು ಪ್ಲೇಯರ್ಸ್ ಇದ್ದಾರೆ, ಎಷ್ಟು ಪ್ಲೇಯರ್ಸ್ ಅವ್ರಿಗೆ CSKಗೆ ಆಡಿದ್ದಾರೆ ಅವ್ರನ್ನ ಬೈಬ್ಯಾಕ್ ಮಾಡೋಕ್ಕೆ ನೋಡ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಮೆಗಾ ಆಕ್ಷನ್ ಬೇಕಾ, ಈ ವರ್ಷ ಮೆಗಾ ಆಕ್ಷನ್ ಬೇಕಾ ಬೇಡವಾ ಅನ್ನೋ ಚರ್ಚೆಯಲ್ಲಿ CSK ಮೆಗಾ ಆಕ್ಷನ್ ಬೇಡ ಅಂತ ಹೇಳಿದರು. ಸೊ ಅಲ್ಲೇ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರನ್ನ ಬೈಬ್ಯಾಕ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ ಅಂತ. ಸೊ ಅದೇ ಸ್ಟ್ರಾಟಜೀಸಲ್ಲಿ ಕಾನ್ವೆ ಆಗಿರ್ಬೋದು, ರಚಿನ್ ರವೀಂದ್ರ ಆಗಿರ್ಬೋದು, ಸ್ಯಾಮ್ ಕರನ್ ಮೊದಲು ಆಡಿದವರು 2021 ತನಕ ಆಡ್ತಾಯಿದ್ರು CSKಲಿ, ಅವ್ರನ್ನ ಬೈಬ್ಯಾಕ್ ಮಾಡಿರೋದು. ಈವನ್ ರಾಹುಲ್ ತ್ರಿಪಾಠಿ ಪುಣೆ ಸೂಪರ್ ಜಾಯಿಂಟ್ಸಲ್ಲಿ ಇರಬೇಕಾದ್ರೆ ಆಲ್ರೆಡಿ ಫ್ಲೆಮಿಂಗ್ MS ಧೋನಿ ಅವ್ರ ಜೊತೆ ಆಡಿರೋ ಪ್ಲೇಯರ್. ಈವನ್ ಋತುರಾಜ್ ಗಾಯಕ್ವಾಡ್ ಜೊತೆ ಆಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಸೊ ಅಂಥ ಪ್ಲೇಯರ್ಸ್ನ ಬೈಬ್ಯಾಕ್ ಮಾಡೋಕ್ಕೆ ನೋಡ್ತಿದ್ರು ಆ್ಯಂಡ್ ಬೈಬ್ಯಾಕ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆದರು. ಸೊ ಈ 3 ಪ್ಲೇಯರ್ ನೋಡಿದರೆ 4 ಪ್ಲೇಯರ್ ರಚಿನ್ ರವೀಂದ್ರ, ಡೆವನ್ ಕಾನ್ವೆ, ಆಮೇಲೆ ರಾಹುಲ್ ತ್ರಿಪಾಠಿ, ಸ್ಯಾಮ್ ಕರನ್. ಸೊ ಕಡಿಮೆ ಪ್ರೈಸಿಗೆ ಬೈಬ್ಯಾಕ್ ಮಾಡಿದ್ದಾರೆ. ಅದು ಒಂಥರ ಸ್ಟೀಲ್ ಅಂತಲೇ ಹೇಳ್ಬೋದು ಈ ಆಕ್ಷನಲ್ಲಿ CSK ಅವರು ಮಾಡಿದ್ದಾರೆ. ಇನ್ನೊಂದು ಈ ವರ್ಷದ್ದು ಏನು ಅನಿಸಿದೆ ಅಂದರೆ ಪ್ಲೇಯರ್ಸ್ನ ಬೈ ಮಾಡಬೇಕಾದ್ರೆ ಅಥವಾ ಬೈಬ್ಯಾಕ್ ಮಾಡಬೇಕಂದ್ರೆ ಕಂಪೇರ್ ಟು ಪ್ರೀವಿಯಸ್ ಆಕ್ಷನ್ಸ್ ಒಂಥರ ಹ್ಯಾಪಿ ಮೂಮೆಂಟ್ಸ್ ತುಂಬಾ ಇತ್ತು ಅನಿಸುತ್ತೆ. ಐ ಥಿಂಕ್ 7 ರಿಂದ 8 ಪ್ಲೇಯರ್ಸ್ನ ಬೈ ಮಾಡಬೇಕಾದ್ರೆ ಅಥವಾ ಬೈಬ್ಯಾಕ್ ಮಾಡಬೇಕಾದ್ರೆ ಆ ಒಂಥರ ಹ್ಯಾಪಿ ಮೂಮೆಂಟ್ಸ್ ಈ ವರ್ಷದ ಆಕ್ಷನಲ್ಲಿ ತುಂಬ ನೋಡೋಕ್ಕೆ ಸಿಕ್ತು ಅಂತ ಹೇಳ್ಬೋದು CSK ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ. ಸೊ ಫಸ್ಟ್ ಪಾಸಿಟಿವ್ಸ್ ನೋಡೋಣ, ಪಾಸಿಟಿವ್ಸ್ ಏನೆಲ್ಲ ಇದೆ, ಆಮೇಲೆ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಏನೆಲ್ಲ ನೋಡ್ಬೋದು ಇದರಲ್ಲಿ ಅಂತ. ಸೊ ಫಸ್ಟ್ ಮೇನ್ ಪಾಸಿಟಿವ್ ಗುರು ಸ್ಪಿನ್ ಅಟ್ಯಾಕ್ ಅಶ್ವಿನ್, ಜಡೇಜಾ, ನೂರ್ ಅಹ್ಮದ್. ಸೊ ಯಾವುದೇ ಟೀಮ್ ಇರಲಿ, ಚಿಪ್ಪಕ್ ಅಂತ ಕಂಡೀಷನ್ ಇರಲಿ ಅಥವಾ ಬೇರೆ ಕಂಡೀಷನ್ಸ್ ಇರಲಿ, ಈ 3 ಜನ ನೀವು ಎಲ್ಲೂ ಬೇಕಾದ್ರೂ ಬ್ಯಾಕ್ ಮಾಡೋದು ಎಂಥ ಪಿಚ್ಚಲ್ಲೂ. ಸೊ ಎಸ್ಪೆಷಲಿ ನೂರ್ ಅಹ್ಮದ್ ಒಂದು ಒಳ್ಳೆ ಬೈ. ನಿಮ್ಗೆ ಅನಿಸ್ಬೋದು 10 crores ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ 10 crores ನಂಗೆ ಕೇಳಿದರೆ ಒಂದು ಪರ್ಫೆಕ್ಟ್ ಇದೆ. ನೂರ್ ಅಹ್ಮದ್ ಬೇರೆ ಲೀಗ್ಸ್ನ ನೀವು ಫಾಲೋ ಮಾಡೋರು ಗೊತ್ತಿರ್ಬೋದು ಎಷ್ಟು ಡಾಮಿನೇಟಿಂಗ್ ಮಾಡ್ತಿದ್ದಾರೆ ಅಂತ. ಈ ವರ್ಷದ CPLಲ್ಲಿ ಕೂಡ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದರು. ಈವನ್ ವರ್ಲ್ಡ್ ಕಪ್ಪಲ್ಲೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಆಗಬೇಕಾದ್ರೆ ಎಸ್ಪೆಷಲಿ ಚಿಪಾಕ್ ಕಂಡೀಷನಲ್ಲಿ ಚೆನ್ನಾಗಿ ಮಾಡಿದ್ರು. ಆಮೇಲೆ ನೀವು ಬೌಲಿಂಗ್ ಮಾತ್ರ ನೋಡ್ಬೋದು ನೂರ್ ಅಹ್ಮದ್, ಬಟ್ ಬ್ಯಾಟಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನೂರ್ ಅಹ್ಮದ್ನ ಲೆಫ್ಟ್ ಹ್ಯಾಂಡೆಡ್ ರಶೀದ್ ಖಾನ್ ಅಂತಾರೆ. ಆ್ಯಕ್ಷನ್ ಸಿಮಿಲರ್ ಟು ರಶೀದ್ ಖಾನ್. ಆಮೇಲೆ ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಡಿಸೀವ್ ಆಗ್ತಾರೆ ಬ್ಯಾಟ್ಸ್ಮನ್ಗಳಿಗೆ. ಸೊ ನೂರ್ ಅಹ್ಮದ್ ಆ್ಯಕ್ಚುಲಿ ಒಳ್ಳೆ ಪಿಕ್. ಮೇ ಬಿ 8 crores ಮಾಡ್ಬೋದಿತ್ತು RTM ಮಾಡಬೇಕಾದ್ರೆ, ಬಟ್ 10 crores ಅಂದರು. ಅಲ್ಲಿ ತೋರಿಸುತ್ತೆ ಎಷ್ಟು ವ್ಯಾಲ್ಯೂ ಮಾಡ್ತಾರೆ ಅಂತ. TSKಲ್ಲಿ ಆಡಿದ್ದಾರೆ ನೂರ್ ಅಹ್ಮದ್. ಸೊ ಈ ವರ್ಷ ಆಡಿದ್ರು. ಅಲ್ಲೇ ನಮಗೆ ಫ್ಲೆಮಿಂಗ್ ಅವರಿಗೆ ತುಂಬ ಐಡಿಯಾ ಸಿಕ್ಕಿರುತ್ತೆ ಅಟ್ಯಾಕಿಂಗ್ ಸ್ಪಿನ್ನರ್ ಬೇಕಂತ. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲಾಸ್ಟ್ ಇಯರ್ ಫೈನಲ್ ಮ್ಯಾಚ್ ನಮ್ಮದು RCB ಜೊತೆ ಇತ್ತು ಬೆಂಗಳೂರಲ್ಲಿ. ನಾವು ತೀಕ್ಷಣ ಇರ್ಬೋದು, ಸ್ಯಾಂಟ್ನರ್ ಇರ್ಬೋದು, ಅವರು 4 ಓವರಲ್ಲಿ ಬರೀ 28-29 ರನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಎಕಾನಮಿ 6-7 ಅಷ್ಟೇ ಇತ್ತು, ಬಟ್ ವಿಕೆಟ್ಸ್ ಬಿದ್ದಿಲ್ಲ. 1-2 ವಿಕೆಟ್ ಬಿದ್ದಿದೆ ಅಷ್ಟೇ. ಟೋಟಲ್ ರನ್ಸ್ ನೋಡಿದ್ರೆ 218 ತನಕ ಹೋಗಿದೆ ಟೋಟಲ್ ರನ್ಸ್. ಸೊ ಆ ಮೂಮೆಂಟಲ್ಲೇ ಗೊತ್ತಾಗುತ್ತೆ ವಿಕೆಟ್ಸ್ ಬೇಕೇ ಬೇಕು, ಕ್ರೂಷಿಯಲ್ ಆಗಿ ಸ್ಪಿನ್ನರ್ಸ್ ಕಡೆಯಿಂದ ಅಟ್ಯಾಕಿಂಗ್ ಸ್ಪಿನ್ನರ್ಸ್ ಬೇಕೇ ಬೇಕಂತ. ಸೊ ನಾವು ತುಂಬ ಲೈವಲ್ಲಿ ಡಿಸ್ಕಸ್ ಮಾಡ್ತಿದ್ವಿ, ಐದರ್ ಚಹಲ್ ಇರ್ಬೋದು ಅಥವಾ ನೂರ್ ಅಹ್ಮದ್ ಇರ್ಬೋದು, ಯಾರಾದರೂ ಅಟ್ಯಾಕಿಂಗ್ ಸ್ಪಿನ್ನರ್ ಬೇಕೇ ಬೇಕು ವಿಕೆಟ್ಸ್ ತಗೊಳ್ಳೋಕ್ಕೆ ಅಂತ. ಈವನ್ ಫ್ಲೆಮಿಂಗ್ ಅವರು ಕೂಡ ಅದೇ ಹೇಳ್ತಿದ್ರು, ಒಬ್ಬ ಅಟ್ಯಾಕಿಂಗ್ ಸ್ಪಿನ್ನರ್ ಇದ್ದರೆ ವಿಕೆಟ್ಸ್ನ
ಆಟೋಮೆಟಿಕ್ಕಾಗಿ ಗೇಮ್ ಸ್ಲೋ ಡೌನ್ ಆಗುತ್ತೆ. ವಿಕೆಟ್ಸ್ ತಗೊಂಡ್ರೆ ಆಟೋಮೆಟಿಕ್ಕಾಗಿ ಗೇಮ್ ಸ್ಲೋ ಆಗುತ್ತೆ. ಅದೇ ಸ್ಟ್ರಾಟಜಿಯಿಂದ ನೂರ್ ಅಹ್ಮದ್ನ ತಗೊಂಡಿದ್ದಾರೆ ಇವರು. ಸೊ ಇನ್ನೊಂದು ಪಾಸಿಟಿವ್ ನೋಡೋದಾದರೆ ಬೌಲಿಂಗ್ ಆಪ್ಷನ್ಸ್, ಎಸ್ಪೆಷಲಿ ಫಾಸ್ಟ್ ಬೌಲಿಂಗ್ ಆಪ್ಷನ್ಸ್. ಸೊ ನಾವು ಡಿಸ್ಕಸ್ ಮಾಡ್ತಿದ್ವಿ, ಈ IPL ಅಲ್ಲಿ ನಮ್ಮದು ಮೇಜರ್ ಫೋಕಸ್ ಇರಬೇಕಾಗಿರೋದು ಆಕ್ಷನಲ್ಲಿ ಬೌಲರ್ಸ್ನ ಸ್ಟ್ರೆಂಥನ್ ಮಾಡಲೇಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಚಿನ್ನಸ್ವಾಮಿ ಇರ್ಬೋದು, ವಾಂಖೇಡೆ ಇರ್ಬೋದು, NMS ಇರ್ಬೋದು, ಉಪ್ಪಲ್ ಸ್ಟೇಡಿಯಂ ಇರ್ಬೋದು, ಆಮೇಲೆ ಡೆಲ್ಲಿ ಸ್ಟೇಡಿಯಂ ಇರ್ಬೋದು. ಸೊ 6-7 ಸ್ಟೇಡಿಯಂ ಫ್ಲ್ಯಾಟ್ ಟ್ರ್ಯಾಕ್ ಇದೆ, ಮಿನಿಮಮ್ 200+ ವಿತ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದ್ದೇ ಇರುತ್ತೆ. ಸೊ ಅಂಥ ಕಂಡೀಷನ್ ಇರಬೇಕಾದ್ರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಓಕೆ ಇದ್ರು, ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರೆಂಥನ್ ಮಾಡಬೇಕಂತ ಇರ್ತಾರೆ. ಐ ಥಿಂಕ್ ಎಲ್ಲ ಟೀಮ್ಸ್ ಅದೇ ಸ್ಟ್ರಾಟಜಿಲಿ ಬಂದಿದ್ದಾರೆ ಅನಿಸುತ್ತೆ. ಈ ಆಪ್ಷನ್ ನೋಡಿದರೆ ಬೌಲಿಂಗ್ ಫುಲ್ ಸ್ಟ್ರೆಂಥನ್ ಮಾಡಬೇಕಂತಲೇ ಬಂದಿದ್ದಾರೆ. ಈವನ್ CSK ನೋಡೋದಾದರೆ ಅವ್ರದ್ದು ಮೇನ್ ಟಾರ್ಗೆಟ್ ಇತ್ತು, ಒಂದು ನೂರ್ ಅಹ್ಮದ್ ಸ್ಪಿನ್ನರ್ ಬೇಕಾಗಿತ್ತು. ನೆಕ್ಸ್ಟ್ ಫಾಸ್ಟ್ ಬೌಲಿಂಗ್, ಎಸ್ಪೆಷಲಿ ಪತೇರಾನ ಜೊತೆ ಒಬ್ಬ ಪೇರಪ್ ಆಗೋ ಬೌಲರ್ ಬೇಕಿತ್ತು. ಅದು ಇಂಡಿಯನ್ಸ್ ನೋಡ್ತಿದ್ರು. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವರು ಶಮಿಗೆ ಹೋಗಿದ್ರು, ಸಿರಾಜ್ಗೆ ಹೋಗಿದ್ರು, ಅರ್ಶ್ದೀಪ್ ಸಿಂಗಿಗೆ ಹೋಗಿದ್ರು, ಭುವನೇಶ್ವರಿಗೆ ಹೋಗಿದ್ರು, ಆಕಾಶ್ ದೀಪ್ಗೆ ಹೋಗಿದ್ರು, ಸಿಮರ್ಜಿತ್ ಸಿಂಗಿಗೆ ಹೋಗಿದ್ರು. ಇವ್ರು ಯಾರೂ ಸಿಕ್ಕಿಲ್ಲ. ಟ್ರೈ ಮಾಡ್ತಿದ್ರು ಬಟ್ ಸಿಗ್ತಿರ್ಲಿಲ್ಲ. ಈವನ್ ದೀಪಕ್ ಚಹರ್ಗೂ ಟ್ರೈ ಮಾಡಿದ್ರು, ಬಟ್ ಫೈನಲಿ ಒಂದು ಅಂಶುಲ್ ಕಂಬೋಜ್ ಆಪ್ಷನ್ ಇರ್ಬೋದು, ಖಲೀಲ್ ಅಹ್ಮದ್ ಸ್ವಿಂಗ್ ಬೌಲರ್ ಒಂದು ಒಳ್ಳೆ ಆಪ್ಷನ್, ದೀಪಕ್ ಚಹರ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಈವನ್ ಖಲೀಲ್ ಡೆತ್ತಲ್ಲೂ ಒಂಥರ ಚೆನ್ನಾಗಿ ಮಾಡ್ತಾರೆ. ಈವನ್ ಓವರ್ಸೀಸ್ ಆಪ್ಷನ್ ನೋಡ್ಬೋದು, ನಿಮಗೆ ಪತಿರನಾಗೆ ಬ್ಯಾಕಪ್ ಆಗಿ ಎಲ್ಲಿಸ್ ಇದ್ದಾರೆ, ಅಥವಾ ಸ್ಯಾಮ್ ಕರನ್ ಅವರು ಕೂಡ ಬೌಲಿಂಗ್ ಮಾಡ್ತಾರೆ. ಪವರ್ ಪ್ಲೇಲಿ ಮಾಡ್ಬೋದು, ಆಮೇಲೆ ಡೆತ್ತಲ್ಲಿ ಅವ್ರ ಕಟರ್ಸ್ ಐ ಥಿಂಕ್ ಚಿಪಾಕಲ್ಲಿ ಒಳ್ಳೆ ಯೂಸ್ಫುಲ್ ಆಗ್ಬೋದು ಅನಿಸುತ್ತೆ ಸ್ಯಾಮ್ ಕರನ್ ಅವ್ರದ್ದು. ಇನ್ನೊಂದು ಒಳ್ಳೆ ಆಪ್ಷನ್ ಇದ್ದಿದ್ದು, ನಾವು ಕೂಡ ಹೇಳ್ತಿದ್ವಿ, ನೇಥನ್ ಎಲ್ಲಿಸ್ ಚಿಪಾಕಿಗೆ ಒಂದು ಒಳ್ಳೆ ಬೌಲರ್, ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವ್ರು ಯಾರ್ಕರ್ ಹಾಕಿರ್ಬೋದು, ಆಮೇಲೆ ಅವ್ರದ್ದು ಬ್ಯಾಕಪ್ ದಿ ಹ್ಯಾಂಡ್ ಬಾಲ್ ಬರುತ್ತೆ, ಆ ಬಾಲ್ ಎಫೆಕ್ಟಿವ್ ಇರ್ಬೋದು ಚಿಪಾಕಲ್ಲಿ. ಸೊ ಚಿಪಾಕಲ್ಲಿ ನೋಡಿದ್ದೀವಿ, ಯೂಶಲಿ ಲಾಸ್ಟ್ 2 IPL ಹೈ ಸ್ಕೋರಿಂಗ್ ರನ್ಸ್ ಬರ್ತಿದೆ, ಬಟ್ ಬ್ಯಾಕ್ ಎಂಡ್ ಆಫ್ ದ ಟೂರ್ನಮೆಂಟ್ ಅದು ಸ್ಲೋ ಆಗ್ತಾ ಬರ್ತಿದೆ. ಸೊ ಆ ಮೂಮೆಂಟಲ್ಲಿ ಮುಸ್ತಫಿಜರ್ ಲಾಸ್ಟ್ ಟೈಮ್ ವರ್ಕೌಟ್ ಆಗಿದ್ದಾರೆ ಒಂದು ಲೆವೆಲ್ಗೆ. ಸೊ ಅದೇ ಥರ ವರ್ಕೌಟ್ ಆಗಬೇಕು ಇವಾಗ ನೇಥನ್ ಎಲ್ಲಿಸ್ ಆಗಿರ್ಬೋದು, ಅಥವಾ ಸ್ಯಾಮ್ ಕರನ್. ಸೊ ಫಾಸ್ಟ್ ಬೌಲಿಂಗ್ ಡೆಪ್ತ್. ಸೊ ಬೌಲಿಂಗ್ ಆಪ್ಷನ್ಸ್ ನೋಡಿದ್ರೆ ನಿಮಗೆ 25 ಪ್ಲೇಯರ್ಸಲ್ಲಿ 17 ಬೌಲಿಂಗ್ ಆಪ್ಷನ್ಸ್ ಇದೆ. ಬೌಲಿಂಗ್ ಮಾಡದೇ ಇರೋರು ಅಂದರೆ ಜಸ್ಟ್ ವಿಕೆಟ್ ಕೀಪರ್ಸ್, ಧೋನಿ ಆಗಿರ್ಬೋದು ಅಥವಾ ವಂಶ್ ಬೇಡಿ ಅಂತ ತಗೊಂಡ್ರೆ ಅವರು, ಡೆವನ್ ಕಾನ್ವೆ, ಋತುರಾಜ್ ಗಾಯಕ್ವಾಡ್, ಇವರೆಲ್ಲ ಬೌಲಿಂಗ್ ಮಾಡಲ್ಲ. ಬೇರೆ ಎಲ್ಲ ಟಿಪಿಕಲ್ CSK ಥರ ಆಲ್ರೌಂಡರ್ ಆಪ್ಷನ್ಸ್, ತುಂಬ ಬೌಲಿಂಗ್ ಆಪ್ಷನ್ಸ್ ಇದೆ. ಸೊ ಟೋಟಲಿ 18 ಬೌಲಿಂಗ್ ಆಪ್ಷನ್ಸ್ ಇದೆ. ಎಲ್ಲ ನೋಡೋಕ್ಕೋದ್ರೆ ತುಂಬ ಕಾಂಬಿನೇಷನ್ಸ್ ಟ್ರೈ ಮಾಡ್ಬೋದು. ಸೊ ಬೌಲಿಂಗ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಈ ಸರ್ತಿ. ಸೊ ಇನ್ನೊಂದು ಪಾಸಿಟಿವ್ ನೋಡೋದಾದರೆ, ಆಲ್ರೆಡಿ ಹೇಳ್ದಂಗೆ ತುಂಬ ಬೌಲಿಂಗ್ ಆಪ್ಷನ್ಸ್ ತುಂಬ ಇದೆ ಅಂದರೆ ಅರ್ಥ ಏನು, ಆಲ್ರೌಂಡರ್ಸ್ ತುಂಬ ಇದ್ದಾರೆ ಅಂದರೆ ಬ್ಯಾಟಿಂಗ್ ಡೆಪ್ತ್ ಕೂಡ ಅಷ್ಟೇ ಹೋಗುತ್ತೆ. ಸೊ CSK ಓವರ್ ದ ಇಯರ್ಸ್ ನಾವು ನೋಡಿದ್ದೀವಿ, ಬ್ಯಾಟಿಂಗ್ ಡೆಪ್ತ್ ತುಂಬ ಇಟ್ಕೊಳ್ತಾರೆ, 9 to 10 ತನಕ ಬ್ಯಾಟಿಂಗ್ ಇರುತ್ತೆ. ಸೊ ಈ ವರ್ಷವೂ ಅದೇ ರೀತಿ ಕಾಣ್ತಿದೆ. ಧೋನಿ ಆದಮೇಲೆ ಈವನ್ ಸ್ಯಾಮ್ ಕರನ್ ಇದ್ದಾರೆ, ಅಶ್ವಿನ್ ಇದ್ದಾರೆ, ಜಡೇಜಾ ಇದ್ದಾರೆ, ನೂರ್ ಅಹ್ಮದ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಈವನ್ ಜೇಮಿ ಓವರ್ಟನ್ ಅಂತ ಬೈ ಮಾಡಿದ್ದಾರೆ, ಅವರು ಕೂಡ ಒಳ್ಳೆ ಹಿಟ್ಟರ್ ಗುರು, ಚೆನ್ನಾಗಿ ದೂರ ಹೊಡಿತಾರೆ, ಅವ್ರನ್ನ ಕೂಡ ಚೆನ್ನಾಗಿ ಯೂಸ್ ಮಾಡ್ಬೋದು. ಅಥವಾ ಇನ್ನೊಂದು ಡೊಮೆಸ್ಟಿಕ್ ಬೈ ಮಾಡಿದ್ದಾರೆ, ಮಹಾರಾಷ್ಟ್ರ ಪ್ಲೇಯರ್ ರಾಮಕೃಷ್ಣ ಘೋಷ್ ಅಂತ, ಅವರು ಕೂಡ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ಫಿನಿಷರ್ ಆಗಿ ಯೂಸ್ ಮಾಡ್ಬೋದು. ಐ ಥಿಂಕ್ ಋತುರಾಜ್ ಅವ್ರದ್ದೇ ಸಜೆಷನ್ ಅನಿಸುತ್ತೆ. ಈವನ್ ಅವ್ರು ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಸೊ ಬ್ಯಾಟಿಂಗ್ ಡೆಪ್ತ್ ಒಂಥರ ತುಂಬ ಲೆಂದಿ ಇದೆ, ಈವನ್ ಬೌಲಿಂಗ್ ಡೆಪ್ತ್ ಕೂಡ ತುಂಬ ಲೆಂದಿ ಇದೆ. ಸೊ ಅದೊಂದು ಹ್ಯೂಜ್ ಪಾಸಿಟಿವ್ ಆಗಿ ಕಾಣ್ತಿದೆ ಇವಾಗ. ಓವರಾಲ್ ಆಗಿ ನೋಡೋದಾದರೆ CSKಗೆ ಅಟ್ಲೀಸ್ಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು 2 ನೆಗೆಟಿವ್ ಪಾಯಿಂಟ್ಸ್ ಬಿಟ್ಟರೆ ಬೇರೆ ಎಲ್ಲ ಆಲ್ಮೋಸ್ಟ್ ಕವರ್ಡ್ ಅಪ್ ಆಗಿದೆ. ಬೌಲಿಂಗ್ ಡೆಪ್ತ್, ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಒಂಥರ ಒಳ್ಳೆ ಆಪ್ಷನ್, ಸಾಲಿಡ್ ಆಪ್ಷನ್ ಅಂತ ಹೇಳ್ಬೋದು ಕಂಪೇರ್ ಟು ಪ್ರೀವಿಯಸ್ ಆಪ್ಷನ್ಸ್. ಎಸ್ಪೆಷಲಿ 2022 ಮೆಗಾ ಆಪ್ಷನ್ ತುಂಬ ವರ್ಸ್ಟಾಗಿ ಹೋಗಿತ್ತು. ಪುಣ್ಯಕ್ಕೆ ಡೆವನ್ ಕಾನ್ವೆ, ತೀಕ್ಷಣ, ಸ್ಟೀಲ್ ಬೈಸ್ 2 ಕೋಟಿ 1 ಕೋಟಿಗೆ ತಗೊಂಡ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಒಂದು ಟೈಟಲ್ ಆದರೂ ಸಿಕ್ತು ಲಾಸ್ಟ್ ಟೈಮ್. ಸೊ ಈ ವರ್ಷ ಅದಕ್ಕೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಪ್ಷನ್ನೇ ಆಗಿತ್ತು. ಯಾಕಂದರೆ ಇವರು ಇದ್ದಿದ್ದು 55 ಕೋಟಿ ಪರ್ಸಲ್ಲಿ 10 ಕೋಟಿಗಿಂತ ಮೇಲೆ ಯಾರಿಗೂ ಇನ್ವೆಸ್ಟ್ ಮಾಡಿಲ್ಲ, 10 ಕೋಟಿನೇ ಇಬ್ಬರಿಗೆ ಹಾಕಿದ್ರು, ನೂರ್ ಮತ್ತು ಅಶ್ವಿನ್. ಸೊ ಆ ರೀತಿ ನೋಡಿದರೆ ಒಂದು ಒಳ್ಳೆ ಕಾಂಬಿನೇಷನ್. ಸ್ಟೀಲ್ ಬೈಸ್ ಯಾರೆಲ್ಲ ಬಂತು ಅದರಿಂದ ಸೇವ್ ಆಗಿದೆ CSK ಇವಾಗ. ಸೊ ಈ ಸ್ಟ್ರಾಟಜಿನ ಪ್ರೀವಿಯಸ್ ಇಯರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ, ಒಂಥರ ಸಕ್ಸಸ್ಫುಲ್ ಆಗಿದೆ. ಸೊ ನೆಕ್ಸ್ಟ್ ಹೋಪ್ ಮಾಡಬೇಕಷ್ಟೇ, ಇದೇ ಸ್ಟ್ರಾಟಜೀಸಿಂದ ನಾವು ಸಕ್ಸಸ್ ಕಾಣಬೇಕಾಗಿದೆ. ನೆಗೆಟಿವ್ ಪಾಯಿಂಟ್ಸ್ ಅಂತ ಬರೋದಾದರೆ ಮೇಯ್ನಾಗಿ ಒಂದು ಸಡನ್ನಾಗಿ 11 ಮಾಡಬೇಕಾದ್ರೆ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಅನಿಸುತ್ತೆ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಒಬ್ಬ ಫಿನಿಷರ್, ಪ್ರಾಪರ್ ಫಿನಿಷಿಂಗ್ ರೋಲಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬೇಕಿತ್ತು. ಅದು ಎಸ್ಪೆಷಲಿ
ಈವನ್ ಓವರ್ಸೀಸ್ ಕೂಡ ಆಗ್ತಿತ್ತು, ಆ ಆಪ್ಷನ್ ಮಿಸ್ಸಿಂಗ್ ಅಂತಿದೆ. ಸೊ ಇವಾಗ ಶಿವಮ್ ದುಬೆ ಆದ ಕೂಡಲೇ ನೆಕ್ಸ್ಟ್ ಜಡೇಜಾ ಅಥವಾ ವಿಜಯ್ ಶಂಕರ್ನ ಆಡಿಸ್ಬೇಕಾಗುತ್ತೆ. ವಿಜಯ್ ಶಂಕರ್ ಆಗಿರ್ಬೋದು, ಜಡೇಜಾ ಆಗಿರ್ಬೋದು, ಧೋನಿ ಮೇಲೇ ಪವರ್ ಹಿಟ್ಟರ್ ಆಗಿ ಕಾಣ್ತಾರೆ. ಧೋನಿ, ಸ್ಯಾಮ್ ಕರನ್, ಸೊ ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಔಟ್ ಆ್ಯಂಡ್ ಔಟ್ ಫಿನಿಷರ್ MS ಧೋನಿ ಬಿಟ್ಟರೆ ಬೇರೆ ಯಾರೂ ಕಾಣ್ತಿಲ್ಲ. ಅದೊಂದು ತುಂಬ ಲ್ಯಾಕಿಂಗ್ ಅನಿಸ್ತಿದೆ. ಅಲ್ಲಿ ಸ್ವಲ್ಪ ಸ್ಟ್ರಾಟಜಿ ಮಿಸ್ ಮಾಡ್ದಂಗಿದೆ. ಯಾಕಂದರೆ ಅಭಿನವ್ ಮನೋಹರ್ ಅಥವಾ ಅಶುತೋಷ್ ಶರ್ಮಾ ಅವ್ರು 4 ಕೋಟಿಗೆ ಹೋಗ್ತಿದ್ರು, ಇವರು ನೋಡ್ಕೊಂಡೆ ಬಾಕಿ. ಸೊ ಅದೊಂದು ಮಿಸ್ ಆಯಿತು. ಎಸ್ಪೆಷಲಿ ಅಶ್ವಿನ್ ಕೇಸಲ್ಲಿ ಒಳ್ಳೆ ಬಟ್ 9.75 ಅಲ್ಲಿ ತನಕ ಆಲ್ಮೋಸ್ಟ್ 10 ಕೋಟಿ ತನಕ ಹೋಗಿದ್ದಾರೆ ಅಶ್ವಿನ್ಗೆಲ್ಲಾದರೂ ಅಷ್ಟು ಹೋಗದೇ ಇದ್ದರೆ ನೀವು ಯೋಚನೆ ಮಾಡಿ, ಅಟ್ಲೀಸ್ಟ್ ವಾಷಿಂಗ್ಟನ್ ಸುಂದರ್ಗೆ ವೇಟ್ ಮಾಡಿದರೆ, ವಾಷಿಂಗ್ಟನ್ ಸುಂದರ್ ಎಷ್ಟಪ್ಪ ಲಾಸ್ಟಿಗೆ ಬರ್ತಾರೆ, ಒಂದು 3-4 ಕೋಟಿಗೆ GT ಹೋಗ್ತಾರೆ. ಸೊ ಸುಂದರ್ನ 4 ಕೋಟಿ ತಗೊಂಡ್ರೆ ಆ ಉಳಿದಿರೋ 5 ಅಥವಾ 6 ಕೋಟಿಯಲ್ಲಿ ಒಳ್ಳೆ ಫಿನಿಷರ್ ಸಿಗ್ತಿದ್ರು. ಅಭಿನವ್ ಮನೋಹರ್ ಆಲ್ಮೋಸ್ಟ್ ಡೀಲ್ ಡನ್ ಆಗಿತ್ತು, ಮಿಸ್ ಆದರು. ಈವನ್ ಅಶುತೋಷ್ ಶರ್ಮಾ ಸಿಗ್ತಿದ್ರು. ಇಂಥ ಫಿನಿಷರ್ ಸಿಕ್ಕಿದ್ರೆ ಫುಲ್ ಸಾರ್ಟೆಡ್ ಔಟ್ 10 out of 10 ಕೊಡ್ಬೋದಿತ್ತು ಈ ಸ್ಕ್ವಾಡ್ಗೆ. ಸೊ ಓವರ್ ದ ಲಿಸ್ಟ್ ಇನ್ನೊಂದು ಮೇನ್ ನೆಗೆಟಿವ್ ನೋಡೋಕ್ಕೆ ಸಿಗೋದಾದರೆ ಇವರು ದೀಪಕ್ ಚಹರ್ ಮತ್ತು ಸ್ಯಾಂಡ್ನರ್ನ ಬಿಟ್ಟಿರೋದು ನೆಗೆಟಿವ್ ಅಲ್ಲ, ಅದು ಬಿಟ್ಟಿರೋದು MIಗೆ ಬಿಟ್ಟಿದ್ದಾರೆ, ಅದು ನೆಗೆಟಿವ್ ಆಗಿ ಕಾಣ್ತಿದೆ. ಅದೊಂದು ಪ್ರಾಬ್ಲಮೆಟಿಕ್ ಆಗಿ ಅದು ನೋಡೋಕ್ಕೆ ಆಗ್ತಿಲ್ಲ. ಎಸ್ಪೆಷಲಿ ದೀಪಕ್ ಚಹರ್ ಅವ್ರನ್ನ MI ಲೈನಪ್ಪಲ್ಲಿ ನೋಡೋಕ್ಕೆ ಒಂಥರ ಮಿಸ್ ಮ್ಯಾಚಿಂಗ್, ಇದೇನೋ ಕರೆಕ್ಟ್ ಅನ್ನಿಸ್ತಿಲ್ಲಲ್ಲಪ್ಪ ಅಂತ ಅನಿಸಿದೆ. ಸುಮಾರು 7 ವರ್ಷದಿಂದ ಆಡ್ತಿದ್ದಾರೆ. ಇನ್ಫ್ಯಾಕ್ಟ್ RPS ಇರಬೇಕಾದ್ರೂ ದೀಪಕ್ ಚಹರ್ ಇದ್ದರು ಧೋನಿ ಮತ್ತು ಫ್ಲೆಮಿಂಗ್ ಜೊತೆ. ಒಂದು 9ರಿಂದ 10 ವರ್ಷದ್ದು ರಿಲೇಷನ್ಶಿಪ್ CSK ಜೊತೆ. ಸೊ ಸಡನ್ನಾಗಿ ಇವಾಗ MIಯಲ್ಲಿ ನೋಡ್ತಿದ್ದಾರೆ, ರೈವಲ್ ಫ್ರಾಂಚೈಸೀಸಲ್ಲಿ ನೋಡ್ತಿದ್ದಾರೆ, ಯಾಕೋ ಸರಿ ಆಗ್ತಿಲ್ಲ. ಇವನ್ ಸ್ಯಾಂಟ್ನರ್ ಕೂಡ ಒಳ್ಳೆ ಬೈ MIಗೆ. ಸೊ ಇವರು 2 crores ಹೋದಾಗ ಸುಮ್ಮನೆ ನೋಡ್ತಿದ್ರು, ಅದೊಂದು ಕೂಡ ಬೇಜಾರಾಯಿತು. ಈ 2 ಪಾಯಿಂಟ್ ಮೇಯ್ನಾಗಿ ನೆಗೆಟಿವ್ ಅಂತ ಕಾಣ್ತಿದೆ. ಸೊ ನಿಮಗೇನು ಅನಿಸುತ್ತು ಅಂತ ಹೇಳಿ, ನಿಮ್ಮದು ಪ್ಲೇಯಿಂಗ್ 11 CSK ಹೆಂಗಿರುತ್ತೆ, ಪಾಸಿಟಿವ್ಸ್ ಏನೆಲ್ಲ ಇತ್ತು, ನೆಗೆಟಿವ್ಸ್ ಏನೆಲ್ಲ ಇತ್ತು ಅಂತ ಹೇಳಿ. ಸೊ ಇದಾಗಿತ್ತು CSK ಬಗ್ಗೆ ಪೋಸ್ಟ್ ಆಕ್ಷನ್ ರಿವ್ಯೂ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.